ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮ್ಮ ಮನೆಯ ವ್ಲಾಗ್ ಇದು. ಸುತ್ತ ವ್ಯೂ ನೋಡಿ ಹೇಗಿದೆ ಅಮ್ಮನ ಮನೆಯಲ್ಲಿ. ಸಿ ದ ವೈಬ್. ಮಮ್ಮಿ, ಚಳಿ ಆಗ್ತಾ ಇಲ್ವಾ ನಿಂಗೆ? ನಂಗಲ್ಲ. ಆಯ್ತು. ಅಮ್ಮ ದಿನ ಹೋಗಿತಾರ? ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕೆ? ಅಮ್ಮ ನೋಡಿ ಎಷ್ಟು ಬೇಗ ಎದ್ಬಿಟ್ಟು ಹೋಗಿದ್ದಾರೆ. ಯಪ್ಪ ದೇವ್ರೆ, ಚಳಿ ಹೆಂಗಾಗ್ತಾಯಿದೆ ಗೊತ್ತಾ ಹೊರಗಡೆ ಎಲ್ಲ. ಹೇಳ್ದೆ ನಾನು ಅವರಿಗೆ ಇಷ್ಟು ಬೇಗ ಯಾಕಮ್ಮ ಎದ್ದಿದ್ದೀರ ಅಂತ. ಬಟ್ ಆದರೆ ಅವರು ಆ ದಿನ ಇದೊಳಗೆ ನಾನು ಇಷ್ಟು ಗಂಟೆಗೆ ಕಣವ ಅಂತ ಹೇಳ್ತಾಯಿದ್ರು. ನಾನು ಏನು ಮಾಡಲಿ ಹೇಳಿ, ಅವ್ರು ಇವಾಗ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ ಹೋಗೋಷ್ಟೇ ಎಲ್ಲ ಕೆಲಸನ ಮುಗಿಸಿ ಹೋಗ್ತಾರೆ ಅವರು. ಆ್ಯಂಡ್ ಇವಾಗ ಪಾಪ ಅನ್ನನೂ ಇಟ್ಕೊಂಡಿದ್ರು ರಾತ್ರಿ ಸ್ವಲ್ಪ ಆಯಿತಾ. ಅನ್ನ ಐತೆ, ಚಪಾತಿ ಮಾಡೋದು ಅಥವಾ ರೊಟ್ಟಿ ಮಾಡೋದು. ನನ್ನ ಮಗನಿಗೆ ರೊಟ್ಟಿ ಇಷ್ಟ ಆಗಲ್ಲ, ನಂಗೆ ರೊಟ್ಟಿ ಇಷ್ಟ ಆಗುತ್ತೆ. ಸೊ ನೋಡೋಣ, ಚಪಾತಿ ಮಾಡೋದ ರೊಟ್ಟಿ ಮಾಡೋದು, ಚಪಾತಿ ಮಾಡೋದು ರೊಟ್ಟಿ ಮಾಡೋದು, ಯಾವುದೊಂದು ಮಾಡೋದು. ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಅದು ಕಡ್ಡಿ, ಪಾತ್ರೆ ಕಲ್ಸ್ಕೊಳ್ಳೋಕ್ಕೆ, ಆಮೇಲೆ ಅಲ್ಲಿ ರವೆ ತೆಗೆದಿಟ್ಟವ್ರೆ. ಹುಡ್ಕಾಡೋದು ಬೇಡ ಅವಳು ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದಿಟ್ಟಿದ್ದಾರೆ. ಅಮ್ಮನ ಮನೆಗೆ ಬಂದರೆ ಹಿಂಗೇನೆ ಸ್ವಲ್ಪ ರೆಸ್ಟಲ್ಲಿ ಇರ್ತೀವಿ. ಬಿಕಾಸ್ ಇಲ್ಲಿ ಹಸು ಪಸು ಏನೂ ಇಲ್ಲ ಇರೋದ್ರಿಂದ. ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ರೆ ಯಪ್ಪ ದೇವರೇ, ಮೆಟ್ರೋ ಟ್ರೈನ್ ಇದ್ದ ಸ್ಪೀಡ ಓಡ್ತಾ ಇರಬೇಕು, ಹಂಗೆ ಅಲ್ಲಿ ಕೆಲಸಗಳು. ನನಗೆ ಬೀಟ್ರೋಟ್ ಪಲ್ಯಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮೂರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಈ ಥರ ಬೀಟ್ರೋಟ್ನೆಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದು ಸಿಗಲಿಲ್ಲ, ಗ್ರೇಟರ್ ಸಿಗಲಿಲ್ಲ ಸರಿಯೋದಕ್ಕೆ, ಹಾಗಾಗಿ ನಾನು ಈ ಥರ ಹೆಚ್ಕೊಂಡ್ಬಿಟ್ಟೆ. ಆ್ಯಂಡ್ ಇನ್ನೊಂದು ಬೇಜಾರು ಏನಂದರೆ ಟೈಮ್ ನೋಡಿ 8:30 ಆಗಿದೆ. ಅಮ್ಮ ನಾಷ್ಟ ಮಾಡ್ದಂಗೆ ಹೋದ್ರು. ಎಷ್ಟೆಷ್ಟೋ ಹೇಳ್ದೆ ನಾನು ನಾಷ್ಟ ಮಾಡಿ ಅಂತ, ಬಟ್ ಮಾಡ್ದಂಗೆ ಹೋದ್ರು. ಅಕ್ಕಿ ಚೀಲ, ರಾಗಿ ಚೀಲ ಎಲ್ಲ ಇಟ್ಕೊಂಡಿದ್ದಾರೆ. ಒಳಗಡೆ ಇಡ್ಬೋದು, ಬಟ್ ಅವರಲ್ಲೆಲ್ಲ ಒಂಥರ ಇದಾಗ್ಬಿಡತ್ತೆ. ರೂಮ್ಗಳಿರೋದು ನೀವೇ ನೋಡಿದರೆ, ಒಳಗಡೆ ಇರೋದು ರೂಮ್ಗಳು. ಅವು ಮೊದಲೇ ಚಿಕ್ಕದಾಗಿರ್ತಾವೆ ರೂಮ್ಗಳು. ಇಲ್ಲ ಹಾಲ್ ಆದರೆ ಸ್ಪೇಷಿಯಸ್ ಆಗಿದೆ ಅಂದ್ಬಿಟ್ಟು ಅಕ್ಕಿ ರಾಗಿ ಚೀಲ ಎಲ್ಲ ಇಟ್ಕೊಂಡಿದ್ದಾರೆ. ಇಲ್ಲೂ ಮೇ ಬಿ ಅಕ್ಕಿ ರಾಗಿನೇ ಇರಬಹುದು. ರಾಗಿನೇ ಇಟ್ಕೊಂಡಿದ್ದಾರೆ ಅಲ್ಲಿ ತೊಗೊಂಡು. ನಮ್ಮ ಮನೆಯೇ 5,000 ಕೊಟ್ಬಿಟ್ಟು ತೊಗೊಂಡ್ರಂತೆ. ಸೊ ಇದು ನಮ್ಮ ಮನೆಯ ಬಚ್ಚಲೋ ಮನೆ. ನೀರು ಅಲ್ಲಿ ಕಾಯಿಸ್ಕೊಳ್ಳೋದು, ಇಲ್ಲಿ ಬಂದು ಸ್ನಾನ ಮಾಡೋದು, ಆ ಥರ. ಇವಾಗಿದು ಬ್ರೌನ್ ಆಗಿದೆ, ಚಿಲ್ಲಿ ಹಾಕೊಂಡ್ಬಿಡೋಣ. ಇವಾಗ ಚಿಲ್ಲಿ, ಕರಿಬೇವು ಮತ್ತು ಆನಿಯನ್ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ.
ಇದಾಯಿತು. ಇವಾಗ ಇದು ಕಲಿಸ್ತಾ ಇದ್ದೀನಿ, ರೊಟ್ಟಿ. ರಾಗಿ ಹಸಿಟ್ಟು ಹುಡುಕ್ತೆ, ನಂಗೆ ಸಿಗಲಿಲ್ಲ. ಸೊ ಹಾಗಾಗಿ ರವೆ, ಮೈದಾ ಏನಪ್ಪ 2 ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ನನ್ನ ಮಗ ಇವಾಗಿದ್ದ. ಕರ ಮಕ್ಕಳು ಈ ಸೌಂಡೇ ಜಾಸ್ತಿ ಇರಲ್ಲ. ನನ್ನ ಮಗನಿಗೆ ಲಾಲ್ ಪೇಸ್ ಕೊಟ್ಟಿರಲ್ಲ, ನಾನು ಲಾಲ್ ಪೇಸ್ ಕೊಟ್ಬಿಡ್ತೀನಿ. ಪಲ್ಯ ರೆಡಿ ಆಯಿತು. ಗಮ್ಮಂತ ಇದೆ ಪಲ್ಯ ಮಾತ್ರ. ಬಟ್ ಏನಂದ್ರೆ ಅಮ್ಮ ನಾಷ್ಟ ಮಾಡ್ದಂಗೆ ಹೋದ್ರು, ಅದೊಂದು ಬೇಜಾರಿದೆ ನನಗೆ. ಟೆಲ್ ಮೀ ವಾಟ್. ಬಟ್ ನಾಳೆ ಅಂತೂ ಬೇಗನೆ ಎದ್ದು ಬೀಟ್ರೋಟೆಲ್ಲ ಇಟ್ಕೊಂಡಿದ್ದೀನಿ. ಬೀಟ್ರೋಟೆಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿಬಿಡ್ತೀನಿ. ಬೀನ್ಸ್ ಎಲ್ಲ ಇದೆ, ಇಲ್ಲಿ ಚೆನ್ನಾಗಿರೋದು ಬೀನ್ಸ್. ಪಾಪ ಹಿಡ್ಕೊಳಮ್ಮ ಅಂತ ಡೋರ್ ಹಿಡ್ಕೊಳಮ್ಮ. ರೊಟ್ಟಿ 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 ಪೂರಿ ಬೆಂಗಳೂರಿಗೆ ಹೋದಾಗ ಮಾಡ್ಕೊಡ್ತೀನಿ ಬಂಗಾರಿ. ಇಲ್ಲಿ ಏನು ಗೊತ್ತಾ, ಸ್ಲ್ಯಾಬ್ ಮೇಲೆ ಒತ್ಬೇಕಾ, ಅಲ್ಲಿ ಹೆಂಗೇನಾದ್ರೂ ತಲೆ ಕೆಡ್ಸ್ಕೊಳ್ಳೋಣ. ಬಟ್ ಇಲ್ಲಿ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಬೇಕು. ದಟ್ ಇಸ್ ವೈ ಬೆಂಗಳೂರು ಹೋದಾಗ ಮಾಡ್ಕೊಡ್ತೀನಿ ಬಂಗಾರು. ಇವತ್ತು ಪಾಯಸ ಮಾಡ್ತೀನಿ ನಿಂಗೋಸ್ಕರ. ಪಾಯಸ ಎಲ್ಲಿಗೆ? ಎಲ್ಲಿಗಪ್ಪ? ಇವತ್ತಲ್ಲ ನಾಳೆ ಹೋಗೋದು. ನೋಡಿ ಹೋಗೋಣ ನಾಳೆ ಬಂಗಾರಿ. ಬೇಡ ಮನೆ ಬೇಡ, ಆಚೆ ಹೋಗೋಣ. ಸಾಕು ಬಾಲಲ್ಲಿ ಸಿಗ್ತಾ. ಫ್ರೆಂಡ್ಸಲ್ಲಿ ನೋಡ್ತಾ ಇದ್ದಾರಲ್ಲ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ. ಕಣ ರೆಡಿ ಮಾಡ್ತಾರೆ, ನೀರು ಹಾಕೊಂಡು ಪಾಪ. ನಮ್ಮ ಮನೆ ಎಷ್ಟು ಥರದ ಚೇರ್ ಇದೆ ತೋರಿಸ್ತೀನಿ ತಾಳೆ. ಸ್ಲೀಪಿಂಗ್ ಚೇರ್ ಆ್ಯಂಡ್ ಆ ಥರದ ಚೇರ್ ಇನ್ನೂ ತುಂಬ ಇತ್ತು. ನಮ್ಮಮ್ಮ ಎಲ್ಲ ಹೊಡೆದಾಕಿ ಬಿಸಾಕಬರ್ತವೆ. ಎಷ್ಟೊಂದು ಇಟ್ಕೊಳ್ಳೋಣ ಮನೆ ಒಳಗಡೆ ಅಂತ ಹೇಳ್ಬಿಟ್ಟು. ಇದು ಅಪ್ಪ ಅವರ ಅಂಗಡಿಲಿ ಇಟ್ಕೊಂಡಿದ್ರು. ನಮ್ಮದು ಶಾಪ್ ಇತ್ತು ಒಂದು, ಇದು ಟ್ರೇಡರ್ಸ್ ಹಿಂಡಿ ಪುಸ್ತದ ಅಂಗಡಿ ಬರುತ್ತಲ್ಲ, ಕ್ಯಾಟಲ್ ಫೀಡ್ ಅದ್ರದ್ದು. ಅಲ್ಲಿ ಇಟ್ಕೊಂಡಿದ್ರು ಇದನ್ನು. ಆಮೇಲೆ ಮನೆ ತಂದು ಇಟ್ಕೊಂಡಿದ್ದೇನೆ. ಅಮ್ಮ ಇದನ್ನು ಬಿಸಾಕಬೇಕು ಅಂತ ಇಟ್ಟಿದ್ದಾರೆ. ಬಟ್ ನಮಗಿಷ್ಟ, ಇದು ರೊಟೇಟ್ ಆಗುತ್ತಲ್ಲ 360 ಡಿಗ್ರಿನಲ್ಲಿ, ಹಾಗಾಗಿ ಇಷ್ಟ ಇಟ್ಕೊಂಡಿದ್ದೀವಿ. ಗೊತ್ತಿಲ್ಲ ನಮ್ಮಮ್ಮ ಯಾವತ್ತು ಬಿಸಾಕ್ತಾರೋ. ರೊಟ್ಟಿ ರೊಟ್ಟಿ ಫ್ರೆಂಡ್ಸ್. ಹೂವು ಬಿಡಿಸ್ಕೊತಾ ಇದ್ದೀನಿ. ಅಮ್ಮ ಏನು ಬೇಡ ಬಿಡವ ಹೂವು ಅಂತಂದರು. ಬಟ್ ಆದ್ರೂ ಹರಳು ನಿಂತಿದ್ದಾವೆ ನೋಡಿ ಹೂವುಗಳೆಲ್ಲ. ಫುಲ್ಲಲ್ಲೆಲ್ಲ ಹರಳು ನಿಂತ್ಬಿಡಿದೆ. ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಬಿಡಿಸ್ಕೊತಾ ಇದ್ದೀನಿ. ಬೆಡ್ಶೀಟೆಲ್ಲ ಒಗೆದೆ, ಇನ್ನೂ ಹಾರ ಹಾಕಿಲ್ಲ, ಹಾರ ಹಾಕಬೇಕು. ಡ್ರ್ಯಾಗನ್ ಫ್ರೂಟ್ ಹಾಕಿದ್ದಾರೆ ನೋಡಿ. ಸ್ವಲ್ಪ ನನಗೆ ಇದು ಮುಳ್ಳು ಅಂದ್ರೇ ಆಗಲ್ಲ, ಮುಳ್ಳು ಅಂದರೆ ಇರಿಟೇಷನ್ ಆಗುತ್ತೆ. ಆದರೂ ಹಾಕ್ಕೊಂಡಿದ್ದಾರೆ ಒಂದು ಗಿಡ.
ಫ್ರೆಂಡ್ಸ್, ಟೈಮ್ ಒಂದು 12 ಕಾಲಾಗಿದೆ. ನಮ್ಮಮ್ಮ ಬೆಳಗ್ಗೆ ಹೋದ್ರಿಂದ ಬರೋದೇ ಸಾಯಂಕಾಲಕ್ಕೆ. ಅಂದರೆ ಕೆಲಸ ಮೀನ್ಸ್ ಕೂಲಿ ಕೆಲಸ, ಅಂದರೆ ಬೇರೆಯವ್ರು ತೋಟದಲ್ಲಿ ಕೆಲಸ ಹೋಗ್ತಾರಲ್ಲ ಆ ಥರ. ನಮ್ಮದೇ ಹೊಲ ಇದೆ. ನಮ್ಮಮ್ಮ ಏನೋ ನಮ್ಮ ಇದರಲ್ಲಿ ಮಾಡೋಕ್ಕೆ ಇಷ್ಟಪಡೋ ರಿಸ್ಕ್ ತೊಗೊಂಡಲ್ಲ. ಅಯ್ಯೋ ಯಾರು ಮಾಡ್ತಾರೆಯಪ್ಪ ದೇವರೇ ಅಂತ ಅಂದ್ಬಿಟ್ಟು ಅವರು ಬೇರೆ ಇದಕ್ಕೆ ಹೋಗ್ತಾರೆ. ನಮ್ಮದನ್ನು ಪಾಲಕ್ಕೆ ಕೊಟ್ಟಿದ್ದಾರೆ, ನಮ್ಮ ಮನೆ ಪಕ್ಕದವ್ರನ್ನ. ಅವ್ರಿಗೆ ಪಾಲು ಕೊಟ್ಟಿದ್ದಾರೆ. ಅವ್ರೇನಂದರೆ ಮನೇಲಿ ಕುತ್ಕೊಳ್ಳೋಕ್ಕಾಗಲ್ಲ, ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ, ನಾವು ಚೆನ್ನಾಗಿದ್ದಾಗ ವಯಸ್ಸಲ್ಲಿದ್ದಾಗ ದುಡ್ಕೊಂಬಿಡ್ಬೇಕು, ಈ ಥರ ಮೈಂಡ್ಸೆಟ್ ಅವರಿಗೆ. ತುಂಬ ಒಳ್ಳೆಯದದು ಹೇಳ್ಬೇಕಂದ್ರೆ. ಸೊ ಹೋಗಿದ್ದಾರೆ, ಇನ್ನು ಸಾಯಂಕಾಲನೇ ಬರ್ತಾರೆ. ಅಯ್ಯೋ ನಾನು ಆಚೆಗೆ ಹೋಗಿ ಒಳಗೆ ಬರೋ ಅಷ್ಟರಲ್ಲಿ ಏನಾಗಿದೆ ಗೊತ್ತಾ, ಏನು ಅಂತ ನಂಗೆ ಗೊತ್ತಿಲ್ಲ. ಈ ಕುಕ್ಕರ್ಗೂ ಮತ್ತು ಏನು ಈ ಗ್ಯಾಸ್ ಸ್ಟವ್ಗೂ ನನಗೂ ಆಗಿ ಬರೋದೇ ಇಲ್ಲ ಬಿಡಿ. ಆ ಕುಕ್ಕರ್ ಇಕ್ಕಿದ್ದೀನಿ, ಬಟ್ ಮೇಲ್ಗಡೆ ವಿಷಲ್ ಹಾಕೋದು ಮರ್ತೋಗ್ಬಿಟ್ಟಿದ್ದೀನಿ. ಹೆಂಗೆ ಮರ್ತೀನಿ ನನಗೆ ಗೊತ್ತಾಗ್ತಿಲ್ಲ ನನಗೆ. ಅದು ಎಲ್ಲ ಉಕ್ಕಿ ಬಗ ಅಂತ ಮೇಲ್ಗಡೆಗೆಲ್ಲ ಆರ್ಬಿಟ್ಟು ನೆಲ ಎಲ್ಲ ಫುಲ್ ಗಲೀಜಾಗೋಗುತ್ತೆ. ಯಪ್ಪ ದೇವರೇ, ನನ್ನ ಮಮ್ಮ ನೋಡಬೇಕು ನಾನು ಹಿಂಗೆ ಮಾಡಿರೋದನ್ನ. ಫ್ರೆಂಡ್ಸ್, ಇಲ್ಲೆಲ್ಲ ಚೆಲ್ಲಿದೆ ಅನ್ನ, ಬಟ್ ಅಷ್ಟು ನೀಟಾಗಿ ಕಾಣಲ್ಲ, ವೈಟ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನೋಡಿ ಎಲ್ಲ ಚೆಲ್ಲಿ ಹೋಗಿ ಇಷ್ಟ ತಕ್ಕ ನೀಟ್ನೆಸ್ ಮಾಡಿದ್ದೆ ಗಾಯ್ಸ್. ಅಯ್ಯೋ ಥೂ, ಈ ಅಡುಗೆ ಮನೆ ಎಷ್ಟು ಸಿಟ್ಟು ಬರುತ್ತೆ ಅಂದ್ಬಿಡಿ ಒಂದೊಂದ್ಸರಿ ನನಗೆ. ಈ ಕ್ಲೀನ್ ಮಾಡಿ ಹುಚ್ಚು ಬರೋದೊಂದು ಬಾಕಿ ಅಂತ ಅನ್ಸ್ಬಿಡತ್ತೆ ನಾನು. ಸೊ ಈಗ ಪಾತ್ರೆ ತೊಳ್ಕೊಂಡು ಬಂದೆ. ಇದು ನೋಡೋರ ಎಲ್ಲ ಅರಿತಾ ಇದೆ ಮೇಲ್ಗಡೆಗೆ ಎಗ್ರೋಬಿಟ್ಟು. ಇದೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ಫಸ್ಟ್ ಮಾರ್ನಿಂಗ್ ಪ್ರಣಮ್. Good morning. Shall I ask some questions? Yes. What do we call a cow baby? Calf. What do we call a sheep baby? Lamb. What do we call a goat baby? Kid. What do we call an elephant baby? Calf. What do we call a duck baby? Duckling. What do we call a tiger baby? Cub. What do we call a dog baby? Puppy. What do we call a cat baby? What do we call a cat baby? Kitten. What do we call a horse baby? Horse baby. Foal. What do we call a hen baby? Chick. Thank you. Welcome. ಮಧ್ಯಾಹ್ನದ ಊಟ, ರಾತ್ರಿದು ತರಕಾರಿ ಸಾಂಬಾರು ಇತ್ತಲ್ಲ ಅದು, ಮತ್ತು ಸ್ವಲ್ಪ ಬಿಟ್ರೋಟ್ ಪಲ್ಯ ಹಾಕ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ. ಟೈಮ್ ನೋಡಿ 2 ಗಂಟೆ ಆಗಿದೆ. ನಮ್ಮದು ಸ್ವಲ್ಪ ಪೇರೆಂಟ್ ಕಿಡ್ ಆ್ಯಕ್ಟಿವಿಟಿ ಅಂತ ಕೊಡ್ತಾರೆ. ಅಂದರೆ ಹಾಲಿಡೇ ಟೈಮಲ್ಲಿ ಪೇರೆಂಟ್ಸ್ಗಳಿಗೂ ಕೂಡ ಸ್ವಲ್ಪ ವರ್ಕ್ ಕೊಡೋಣ. ವೀಕ್ ಪೂರ್ತಿ ಟೀಚರ್ಸ್ಗೆ ಕೆಲಸ ಕೊಟ್ಟಿರ್ತೀವಿ, ವೀಕೆಂಡಲ್ಲಿ ಪೇರೆಂಟ್ಸಿಗೆ ಕೆಲಸ ಕೊಡೋಣ ಅಂತ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದರು. ಅದೇ ಕೇಳಿದ್ರೆ ನನಗೆ ಕ್ವೆಶನ್ಸು ಅದೇನೇ. ಅದು ಮುಗಿಸಿದಾಯಿತು. ಊಟ ಎಲ್ಲ ಮಾಡಿಕೊಂಡು ಇವಾಗ ನೀರು ಬಿಟ್ಟಿದ್ರು. ಹೂವಿನ ಗಿಡಗಳಿಗೆಲ್ಲ ಸ್ವಲ್ಪ ಹಂಗೆ ನೀರು ಹಿಡಿತಾ ಇದ್ದೆ. ಇವಾಗೆಲ್ಲ ಓಕೆ, ಬೆಟರ್, ಪೈಪ್ ಹಾಕ್ತೀವಿ. ನಾವು ಸಣ್ಣವರಿದ್ದಾಗ ಮೀನ್ಸ್ ನಾನು ಕಾಲೇಜ್ ಮುಗಿಸ್ಕೊಂಡು ಬಂದು ಸ್ವಂತಲ್ಲೊಂದು ತಲೆ ಮೇಲೆ ಒಂದು ಬಿಂದಿಗೆ ಇಟ್ಕೊಂಡು ನಾನು ಮನೆಯಿಂದ ಇರೋ ಗಿಡಗಳಿಗೆಲ್ಲ ನೀರು ಹಾಕ್ತಿದ್ದೆ. ಇಲ್ಲಾಂದರೆ ನಮ್ಮ ಅಪ್ಪ ಬಂದು ಸಾಯಂಕಾಲ ಎಲ್ಲ ನಾಳೆ ಬೆಳಗ್ಗೆ ಚೆಕ್ ಮಾಡ್ಬಿಟ್ಟು ಕೇಳೋರು, ಯಾಕೆ ಗಿಡಕ್ಕೆ ನೀರು ಹಾಕಿಲ್ಲಪ್ಪ, ಏನಾಯಿತು ಅಂದರೆ ಲೈಕ್ ಗೊತ್ತಲ್ಲ, ಕ್ವಶನ್ ಆಗಿ ಮಾಡೇ ಕೇಳೋರು, ಯಾಕೆ ಗಿಡಕ್ಕೆ ನೀರು ಹಾಕಿಲ್ಲ ಅಂತ ಈ ಥರ ಕೇಳೋರು. ಇವಾಗ ಪೈಪ್ ಇದೆ, ಪೈಪ್ ಹಿಡಿದ್ರೆ ಗಿಡಕ್ಕೆ ನೀರು ಹೋಗ್ತಾ ಇರುತ್ತೆ. ಅವಾಗೆಲ್ಲ ಅಷ್ಟು ಕಷ್ಟಪಟ್ಟು ಬೆಳೆಸಿದ್ವಿ. ಕೆಲವೊಂದು ಗಿಡಗಳನ್ನ ಅಮ್ಮ ಅಯ್ಯೋ ಅಂದರೆ ಲೈಕ್ ಹಾವು ಪಾವು ಸೇರ್ಕೊತವೆ, ಒಂಥರ ಗೂಡಂಗೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಕೆಲವೊಂದನ್ನು ಕಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಇನ್ನೂ ಕೆಲವೊಂದು ಇದ್ದಾವೆ, ಸಪೋಟ ಗಿಡಗಳಿದ್ದಾವೆ. ಬಟ್ ನೆಲ್ಲಿಕಾಯಿ ಗಿಡ, ಕರ್ಬೇವು ಒಂದು ದೊಡ್ಡ ಮರ ಇತ್ತು, ಅದಾಗದೇ ಹೊಂಟೋಯ್ತದು. ಬಟ್ ಈ ಕಡೆ ಎಲ್ಲ ನಮ್ಮಪ್ಪ ವಾಟರ್ ಆ್ಯಪಲ್ ಅಂತ ಬರುತ್ತಲ್ಲ ಅದ್ರ ಗಿಡಗಳೆಲ್ಲ ಇತ್ತು. ನಮ್ಮಮ್ಮ ಅದರ ಅಂಜೂರ ಹಣ್ಣು ಅದರದ್ದೆಲ್ಲ ಇತ್ತು, ಅದನ್ನು ನಮ್ಮಮ್ಮ ಕಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಕಾಯಿ ತೋಟ ಅಂತ ಕರೀತಾರೆ. ಅಪ್ಪ ಉಪ್ಪಿನಕಾಯಿ ತಿಂದುಬಿಟ್ಟೆ, ಸಕ್ಕತ್ತಾಗಿ ಮಾಡಿದ್ದಾರೆ ನಮ್ಮಮ್ಮ. ಬಟ್ ಖಾರ ಹೆವಿ ಬಿಸಿಲು ಹೊಡಿತಾ ಇದೆ. ಫೋನ್ ಮಾಡಿದ್ದೆ ಇವಾಗ ತಾನೇ ಜಸ್ಟ್ ಅಮ್ಮನಿಗೆ. ಅಮ್ಮ ಅದೇ 5 ಗಂಟೆ 5:30 ಆಯ್ತು ಕಣ ನಾನು ಬರೋಷ್ಟಲ್ಲಿ ಅಂತು. ಸರಿ ಓಕೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಪಟ ಅಂತ ಕೆಲಸ ಮುಗಿಸೋಣ ಅಂತ ಬಂದಿದ್ದೀನಿ. ಅಮ್ಮ ಬರೋಷ್ಟರಲ್ಲಿ ತೊಗರಿಕಾಯಿ ಸುಳಿದ್ಬಿಟ್ಟು ಉಪ್ಸಾರು ಮಾಡಿಬಿಟ್ಟು ಆಮೇಲೆ ಇನ್ನೇನು ಮಾಡಬೇಕು, ಅನ್ನ ಮಾಡಿಬಿಡ್ತೀನಿ. ಇವಾಗ ಮಾಡಿದ ಅನ್ನ ಚೆನ್ನಾಗಿ ಮಾಡಿಲ್ಲ, ನಾನು ಸ್ವಲ್ಪ ಏನೇನೋ ಗಂಜಿ ಮಾಡಿಬಿಡ್ತೀನಿ. ಅದು ವಿಷಲ್ ಬೇರೆ ಆಗ್ತಿರೋದು, ಅದಕ್ಕೂ ಚೆನ್ನಾಗಿ ಆಗಿಲ್ಲ. ಹಾಗಾಗಿ ಪೈಪ್ ಬೆಳ್ಕೊಳ್ಳೋಣ. ಸ್ಪ್ಯಾರೋ ನೋಡಿ ಎಷ್ಟು ಚೆನ್ನಾಗಿ ನೀರು ಕುಡಿತಾ ಇದೆ ಅಲ್ಲಿ, ಪುಟ್ಟ ಸ್ಪ್ಯಾರೋ ಅಂತ. ಆ್ಯಕ್ಚುಲಿ ಇವಾಗೆಲ್ಲ ಗುಬ್ಬಚ್ಚಿನೇ ಇಲ್ಲ, ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಅಲ್ಲೊಂದು ಇಲ್ಲೊಂದು ಇದ್ದಾವೆ ನೋಡಿ, ಎಷ್ಟು ಕ್ಯೂಟಾಗಿದೆ ಪಾಪ. ಅದು ಕ್ಯೂಟಾಗಿ ನೀರು ಕುಡಿತಾ ಇದೆ ಬಂದ್ಬಿಟ್ಟು.
ನಮ್ಮ ಇಡೀ ಫ್ಯಾಮಿಲಿನೇ ಬಂದುಬಿಟ್ರೆ ಏನು ಬೋರ್ ಅನಿಸಲ್ಲ. ಹೆಂಗಾಗ್ಬಿಟ್ಟಿದೆ ಅಂದರೆ ನನಗೆ ರಜೆ ಇದ್ದಾಗ ಅವ್ರಿಗೆ ರಜೆ ಇರಲ್ಲ, ಅವ್ರಿಗೆ ರಜೆ ಇದ್ದಾಗ ನನಗೆ ರಜೆ ಇರಲ್ಲ, ಈ ಥರ ಆಗಿಬಿಟ್ಟಿದೆ. ಅಕ್ಕಂದು ಶಾಪ್ ಇದೆಯಲ್ಲ, ಸೊ ಶಾಪಲ್ಲಿ ಬ್ಯುಸಿ ಇರ್ತಾಳೆ, ಬ್ಲೌಸು, ಸ್ಟಿಚಿಂಗು, ಕಟ್ಟಿಂಗು, ಅವಳ ವರ್ಕ್ ಗೊತ್ತಿದೆ ಅಲ್ಲ ನಿಮಗೂ ಕೂಡ. ಸೊ ಬ್ಯುಸಿ ಪಾಪ ಅಂಥದ್ರಲ್ಲಿ ಕರಿತಾಳೆ ಸಮ್ ಟೈಮ್ ರಜೆ ಇದ್ದಾಗ. ಪಾಪ ಅವಾಗ ನನಗೆ ಫ್ರೀ ಇರಲ್ಲ, ಮೀನ್ಸ್ ರಜೆ ಇರಲ್ಲ. ಹಿಂಗಾಗಿದೆ. ಒಟ್ಟಿನಲ್ಲಿ ಹಬ್ಬ ಅಂತ ಬಂದಾಗ ಮಾತ್ರ ಎಲ್ಲರೂ ಫ್ರೀ ಮಾಡಿಕೊಂಡು ಬಂದುಬಿಡ್ತೀವಿ ಜೊತೆಗೆ. ಬೇರೆ ಟೈಮಲ್ಲಿ ಈಗ ಕ್ರಿಸ್ಮಸ್ ಹಾಲಿಡೇ ಇದೆ ನನಗೆ, ಬಟ್ ಅವ್ರಿಗಿಲ್ಲ. ಆಮೇಲೆ ಒಂದು ಬಾಳೆ ಗಿಡ ಹಾಕಿದ್ರೆ ಪಾಪ ಅದು ಬಾಡೋ ಹೋಗ್ತಾ ಇದೆ. ಸೊ ಅದಕ್ಕೆ ನೀರು ಬಿಟ್ಟಿದ್ದೀನಿ. ಗುಬ್ಬಚ್ಚಿ ಇದೆ ಇಲ್ಲಿ, ಗುಬ್ಬಚ್ಚಿ ಚೀವ್ 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 ಅಂತ ಇತ್ತು ನೋಡಿ. ಫ್ರೆಂಡ್ಸ್, ಅಮ್ಮ ಕಾಯಿಸಿನ ಗಿಡ ಕೇಳಿದ್ದಾರೆ. ಇವಾಗ ಕೈಯಲ್ಲೇ ಸುಳಿತೀನಿ, ಬಟ್ ಮೆಷಿನಲ್ಲಿ ಬೇಗ ಬೇಗ ಆಗುತ್ತಲ್ಲ ಕೆಲಸ, ಹಾಗಾಗಿ ಸುಳ್ಬಿಡೋಣ ಅಂತ ಇದಕ್ಕೆ ಬಂದೆ ಕೆಳಗಡೆಗೆ. ಯಪ್ಪ ನನಗಂತೂ ಈ ಬೆಡ್ಶೀಟ್ ಎಲ್ಲ ಹಾರಾಕೋದು ಅಂತಲೇ ತಲೆ ಕೆಟ್ಟೋಯ್ತು. ನಮ್ಮಮ್ಮ ಎಲ್ಲೂ ವೈರ್ ಕಟ್ಟಿಲ್ಲ, ಎಲ್ಲ ಬಟ್ಟೆ ಮೇಲೆ ಹಾರಾಕೊಂಡು ಅಭ್ಯಾಸ ಅವರಿಗೆ. ಸೊ ಹಾಗಾಗಿ ನಾನು ಇವಾಗ ಹಾರಾಕಿದ್ದೀನಿ ಬೆಡ್ಶೀಟ್ಗಳನ್ನ. ಇವತ್ತು ರಾತ್ರಿಗಂತೂ ಹಾರಲ್ಲ, ಅವ್ನಿಗೆ ಗೊತ್ತು, ಏನಾದರೂ ಮಾಡ್ಕೊ. ನಮ್ಮನೆ ಹೇಳಿದ್ದು ಒಗ್ದಾಕ್ಬಿಡು ಅಂತ ಹೇಳಿಲ್ಲ ಪಾಪ. ನೀನು ಯಾಕೆ ಬಿಡು, ನಾನು ಬಂದು ಒಕ್ಕೊತೀನಿ ಅಂದರು ಪಾಪ. ಅವ್ರಿಗೆ ಇನ್ನೇನು ಕೆಲಸ ಕೊಡೋಣ, ನಾನು ಒಗ್ದಾಕ್ತೆ. ಏನಾಯಿತು ಅಂದರೆ ನನಗೆ ಆ ಮಷಿನಲ್ಲಿ ಕಾಯಿ ಸುಳಿಯೋಕ್ಕೆ ಬರ್ತಾಯಿಲ್ಲ. ಹೆಂಗೆಲ್ಲ ಶತಗತಾಯ ಪ್ರಯತ್ನ ಪಡ್ತಾಯಿದ್ದೀನಿ, ಏನು ಕಷ್ಟಪಟ್ಟರು ಕಾಯಿ ಸುಳಿಯೋಕ್ಕೆ ಬರ್ತಾಯಿಲ್ಲ ನನಗೆ. ಕೊನೆಗೂ ಜಪ್ಪಯ್ಯ ಅಂದರೆ ಕಾಯಿ ಸುಳಿಯೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ಯಪ್ಪ ನಾನು ಎಲ್ಲೆಲ್ಲೆಲ್ಲೋ ಒಪ್ಕೊಂಡಲ್ಲಪ್ಪ, ನಮ್ಮ ಅಮ್ಮಂಗೆ ಯಾಕಾದರೂ ಫೋನ್ ಮಾಡಿ ಕೇಳಿದ್ನ ನಾನು ಏನಾರು ಕೆಲಸ ಮಾಡಬೇಕಂತ ಅನ್ನೋಷ್ಟು ಬೇಜಾರಾಗೋಯ್ತು ನನಗೆ. ಮತ್ತು ಆ ಕಾಯಿಗಳು ಬೇರೆ ಸಖತ್ತು ಒಣಗಿಬಿಟ್ಟಿದ್ದೋ, ಮೇಲ್ಗಡೆ ಸಿಪ್ಪೆ ಒಣಗ್ಬಿಟ್ಟು ಸುಳಿಯೋದು ಕಷ್ಟ. ಇನ್ನೇನು ಮಾಡೋದು, ಒಪ್ಕೊಂಡ್ಬಿಟ್ಟಿದ್ದೀನಿ, ಮಾಡಲೇಬೇಕು ಅಂತ ಹೇಳಿ ಮಚ್ಚಲ್ಲಿ ಒಂದು 3 ಕಾಯಿ ಸುಳ್ಕೊಂಡೆ. ಅದೇ ಆಯಿತು, ನನಗೆ ಒಬ್ಬಿಟ್ಟು ತಿನ್ನಬೇಕು ಅನ್ನೋ ಆಸೆನೇ ಹೊಂಟೋಯ್ತು. ಯಪ್ಪ ಇವು ಸುಳಿಯೋಷ್ಟೇ ನನಗೆ ಎಷ್ಟೊಂದು ಬೇಜಾರಾಗ್ಬಿಟ್ಟು ಫ್ರಸ್ಟ್ರೇಟೆಡ್ ಆಗಿಬಿಟ್ಟೈತೆ. ಒಂದು ಸರ್ದಿ ರುಬ್ಬಿ ತಲೆನೋವೇ ಬೇಡ. ಏನು ಹೇಳು, ನಮ್ಮಮ್ಮ ಕೇಳಿದ್ರೇನೋ ನಂಗೆ ಒಬ್ಬಟ್ಟು ಬೇಡ, ನಂಗೆ ಇಷ್ಟ ಇಲ್ಲ, ಇಷ್ಟೇ ಹೇಳಬೇಕು ಅಂದ್ಕೊಂಡು ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡೆ. ಫ್ರೆಂಡ್ಸ್, ಇಲ್ಲಂತೂ ಒಂಥರ ನನಗೆ ಮೂಡ್ ಸ್ವಿಂಗ್ಸು ಚೇಂಜ್ ಆಗ್ತಾನೆ ಇದೆ. ಅದಕ್ಕೆ ಕನ್ಸಿಸ್ಟೆಂಟಾಗಿ ನನ್ನ ಮೂಡ್ ಸ್ವಿಂಗ್ಸೇ ಇಲ್ಲ ಇಲ್ಲಿ. ಆ್ಯಂಡ್ ಟೈಮ್ ಬಂದು ಇನ್ನೇನು 5 ಗಂಟೆ ಆಗ್ತಾ ಇದೆ. ನಮ್ಮ ಅಮ್ಮ ಇವಾಗ ಬರ್ತಾರೆ. ಬೆಳಗ್ಗೆ ಊಟನ ತಿಂದಿಲ್ಲ, ಬೆಳಗ್ಗೆ ಹೋಗಿ ಊಟ ತಿಂದಲೆ ಈ ಹೊಟ್ಟೆ ಉಸ್ಕೊಂಡು ಕುಯ್ಕೊಂಡು ಅದ್ನೇಳು ಕುಯ್ಕೊಂಡು ಹೊತ್ತಿಸ್ತೇ. ಈಗ ಬಂದು ಕವ ಅಂತ ಊಟ ತಿಂತಾರ, ಕವ. ನಾನೀಗ ಇವೆಲ್ಲ ಅಮ್ಮ ದದ್ದಿ ತಗ ಇದು ಸಾವಿಗೆನ ಹಾಕ್ಬಿಟ್ಟು ಅದನ್ನ ಚೂರು ಇರುತ್ತೆ, ಅದನ್ನ ಚೆನ್ನಾಗಿ ಮಾತಾಡ್ತೀಯಾ. ಅಮ್ಮ ಪಾಯಸ ಮಾಡವ ಅಂತ ಹೇಳ್ಬಿಟ್ಟು ಹೋಗಿರೋ ಮಧ್ಯಾಹ್ನನೇ. ನೋಡಿ, ನಾನು ಪಾಯಸ ಮಾಡಿಸೋ ಸಾಯಂಕಾಲ ಮಾಡಿದ್ದೀನಿ. ಅದ್ರ ಮಧ್ಯದಲ್ಲಿ ಬೇರೆ ಏನಾದರೂ ಒಂದು ಸ್ವಲ್ಪ ವರ್ಕ್ ಮಾಡೋಣ ಅಂತಂದರೆ ಹಾಳಾದ ನೆಟ್ವರ್ಕ್ ಇಲ್ಲ ಇಲ್ಲಿ. ಅದ್ರ ಮಧ್ಯದಲ್ಲಿ ಸ್ಕೂಲ್ ಕಡೆ ಮೆಸೇಜ್ಗಳು, ಅದು ಮಾಡಿ ಇದು ಮಾಡಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಎಷ್ಟು ಸಿಟ್ಟು ಬರುತ್ತೆ ಅಂದರೆ, ಅವರು ಇದನ್ನು ವಾಚ್ ಮಾಡಿದ್ರೆ ಬೈಕೊಂತಾರೆ, ನೋಡ್ದೆ ಎಷ್ಟು ಸಿಟ್ಟು ಮಾಡ್ಕೊತಾರೆ ಅಂತ. ಅಫ್ಕೋರ್ಸ್ ನಾನು ಒಂದು ಪೊಸಿಷನಿಗೆ ಹೋದೆ ಅಂದರೆ ನಾನು ಏನು ನನ್ನ ಇನ್ಸ್ಟಿಟ್ಯೂಟ್ ಡೆವಲಪ್ ಮಾಡ್ಕೊಬೇಕಾಗತ್ತೆ, ಅದಕ್ಕೆಲ್ಲ ಮಾಡಲೇಬೇಕಾಗತ್ತೆ. ಇಲ್ಲಿ ಅಂತಲ್ಲ, ನಾನು ಬಿಫೋರ್ ಮಾಡಿರೋ ಸ್ಕೂಲಲ್ಲೆಲ್ಲ ಅಷ್ಟೇ, ಯಾವ ರಜೆ ಇರಲಿ ಗೀಜೆ ಇರಲಿ, ಅವರು ಏನು ಕೆಲಸ ತೆಗೆಸ್ಬೇಕು ರಜದಲ್ಲಿ ತೆಗೆಸ್ತಾ ಇರೋರು. ಸೇಮ್ ಆ್ಯಸ್ ಇವರು ಕೂಡ ಅದನ್ನೇ ಮಾಡ್ತಾರೆ, ತಪ್ಪೇನಿಲ್ಲ. ಬಟ್ ನಮಗೆ ಇರಿಟೇಟ್ ಆಗ್ತಾ ಇರುತ್ತೆ, ಇಲ್ಲೂ ಬಿಡಲ್ವಲ್ಲ ಇವರು ರಜದಲ್ಲಿ ನೆಮ್ಮದಿಯಾಗಿರೋಕು ಅಂತ ಅನ್ಕೊತೀವಿ. ನಾನು ಅಂತಲ್ಲ ಎಲ್ಲ ಟೀಚರ್ಸು ಬೈಕೊಂತಾರೆ ಕೆಲಸ ಇದೇ ಥರನೇ, ಎಲ್ಲೂ ಬಿಡಲ್ಲ ನೆಮ್ಮದಿಯಾಗಿರೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಆಯಿತು. ಉಪ್ಸಾರಿಗೆ ರೆಡಿ ಮಾಡ್ತಾ ಇದ್ದೀವಿ, ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋಣ ಅಂತ ಬಂದೆ. ಅಮ್ಮ ಬಂದು ಬರ್ತಾ ಹಂಗೆ ಬದನೆಕಾಯಿ, ಬೀನ್ಸ್ ಎಲ್ಲ ತೋಟದಲ್ಲಿ ಯಾರಾದ್ರು ಬೆಳೆದಿರ್ತಾರಲ್ಲ ಕೊಡ್ತಾರೆ. ಆ್ಯಂಡ್ ಅವರೆಕಾಯಿ ಇಷ್ಟನ್ನು ಕೂಡ ತೊಗೊಂಡು ಬಂದರು. ಇವಾಗ ಬೋಂಡ ಮಾಡು ಅಂತ ಹೇಳ್ಬಿಟ್ಟು ಈರುಳ್ಳಿ ಕಟ್ ಮಾಡೋಕ್ಕೆ ಹೇಳಿದ್ರು. ಆ್ಯಂಡ್ ನಾನು ಅಮ್ಮ ಬರೋಷ್ಟರಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ದೀನಿ. ಕಾಳು ಒಗ್ಗರಣೆ ಕೊಟ್ಟೆ, ಪಾಯಸ ರೆಡಿ ಮಾಡಿದೆ. ನಾನು ಎಷ್ಟು ಮಾಡಿದ್ದೀನಿ ಅಮ್ಮ ಅಂಥವ್ರಿಗೆ ಏನು ಇಷ್ಟೊಂದು ಕಡಿಮೆ ಮಾಡಿದ್ಯಾ ಅಂತ ಇತ್ತು. ಅಂದರೆ ಅವರು ಅಕ್ಕಪಕ್ಕದ ಮನೆಯವ್ರು ಇರ್ತಾರಲ್ಲ, ಫ್ರೆಂಡ್ಸ್ಗಳು ಕೊಡ್ಬೇಕಂತ ಇತ್ತು. ಆ್ಯಂಡ್ ಉಪ್ಸಾರು ರೆಡಿ ಮಾಡಿದ್ದೀನಿ, ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಕೂಗ್ತು, ಏನಿದ್ರು ಮುದ್ದೆ ಮಾಡೋದಷ್ಟೇ ಬಾಕಿ ಇರೋದು. ಇವಾಗ ಬೋಂಡಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟಿನ ಪ್ಲೇಟ್ ಎತ್ಕೊಂಡು
ಒಂಥರ ಗೊತ್ತಿಲ್ಲ, ಬೆಳಗ್ಗೆ ಮೂಡ್ ಸ್ವಿಂಗ್ಸಲ್ಲಿದ್ದೆ ನಾನು. ಚಾಕು ಬೇರೆ ಎಲ್ಲೋ ಕಳೆದಾಕ್ಬಿಟ್ಟಿದ್ದೀನಿ, ಎಲ್ಲ ಆಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಇವಾಗ ಎನರ್ಜಿ ಬಂದಿದೆ. ಮೀನ್ಸ್ ಏನು ಗೊತ್ತಾ, ಅಮ್ಮನ ಮನೇಲಿ ಏನಂದರೆ ಕೆಲಸ ಆಗಬೇಕು, ಬಟ್ ತುಂಬ ನೀಟಾಗಿರಬೇಕು ಪ್ರತಿಯೊಂದು ಪ್ಲೇಸ್ಗಳಿಗೆ ಕೂಡ. ಆದರೆ ಹಂಗಾದಾಗ ಏನಾಗ್ಬಿಡುತ್ತೆ ಗೊತ್ತಾ, ಕೆಲಸನೇ ಮಾಡೋದು ನೀಟಾಗಿ ಮಾಡೋದು ಅನ್ನೋದು ತಲೆ ಕೆಟ್ಟೋಗುತ್ತೆ ನನಗೆ. ನಮ್ಮ ಅತ್ತೆ ಮನೆಯದೇನೋ ಒಂದು ಅಡ್ರ ಬಡ್ರ ಲೈಕ್ ಹೆಂಗಿದ್ರೂ ನಡೆಯುತ್ತೆ ಅನ್ನೋ ಥರ ಮಾಡಿಸೋದಾದರೆ, ಪಪ್ಪಾಯ ನೋಡಿ ಹೆಂಗಿದೆ, ಇಷ್ಟು ದಪ್ಪ ಐತೆ ಸರಿಯಾಗಿ, ನಿಜವಾಗ್ಲೂ ಸಖತ್ ದಪ್ಪ ಇದೆ ಮಾತ್ರ. ಹಂಗಾದರೆ ಹೆಂಗೋ ಮಾಡಿಬಿಡ್ತೀನಿ. ನಂಗೆ ತುಂಬ ನೀಟಾಗಿ ಆಗಬೇಕು ಅಂತಂದಾಗ ನನಗೆ ಒಂಥರ ಉಸಿರು ಕಟ್ಟಂಗೆ ಆಗುತ್ತೆ. ಅವರು ಹೇಳ್ತಾರೆ ಪರವಾಗಿಲ್ಲ ಮಾಡಿ ಹೆಂಗಾದರೂ ಸರಿ ಅಂತ, ಬಟ್ ಅವ್ರು ಹೆಂಗೆ ಇಟ್ಟಿರ್ತಾರೆ ಹಂಗಿಡೋಕ್ಕೆ ಸರಿ ಅಲ್ವಾ. ನನ್ನ ಚಾಕು ಸಿಗ್ತಾಯಿಲ್ಲ. ನಮ್ಮ ಡ್ಯಾಡಿ ಕಲೆಕ್ಟ್ ಮಾಡಿಟ್ಟಿರೋಂಥ ಓಲ್ಡ್ ಕಾಯಿನ್ಸ್ಗಳಿವೆಲ್ಲ. ಎಷ್ಟು ಹಳೆವು ಗೊತ್ತಾ, 1835, 1835 ಆ್ಯಂಡ್ ಇದು ಅಷ್ಟೇ 1855, 1835, ಇದು ಸೇಮು. ಅಂದರೆ ಬ್ರಿಟಿಷ್ ಕಾಲದಿಂದಲೂ ಇದೆ ಕಾಯಿನ್ಸ್ಗಳು. ಇದು ವಿಕ್ಟೋರಿಯಾ ರಾಣಿ ಅವ್ರದ್ದು, ಲೈಕ್ ಈ ಥರ ಎಂಪೈರರ್. ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಓಲ್ಡ್ ಕಾಯಿನ್ಸ್ಗಳಿವೆಲ್ಲ. ಇವಾಗೆಲ್ಲ ಇವೆಲ್ಲ ಯಾವ ಸಿಗಲ್ಲ ಬಿಡಿ. ಈ ಥರ ಕಾಯಿನ್ ನೋಡಿ, ಈ ಥರದ್ದು ಇವಾಗೆಲ್ಲ ಇದೆಲ್ಲ ಸಿಗಲ್ಲ, ನಾವು ಹುಡ್ಕಿದ್ರೆ ಸಿಗಲ್ಲ. ಮಧ್ಯೆ ಇಲ್ಲೊಂದು ಗಣೇಶನ ಬೆಳ್ಳಿ ಕಾಯಿನ್ ಹಾಕಿದ್ದಾರೆ, ಇದು ಕೂಡ ಬೆಳ್ಳಿ ಕಾಯಿನೇ. ಆಮೇಲೆ ನಮ್ಮ ಡ್ಯಾಡಿ ತುಂಬ ಈ ಥರದ್ದೆಲ್ಲ ತುಂಬ ಚೆನ್ನಾಗಿತ್ತು ಅವ್ರಿಗೆ ಐಡಿಯಾಗಳು. ಸೊ ಹಾಗಾಗಿ ತುಂಬ ರೇರ್ ಥಿಂಗ್ಸ್ಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ನಮ್ಮ ಅಕ್ಕಾರು ಮನೆ ಪಾಯ ಪೂಜೆ ಮಾಡಿಸಿದಾಗ ನಮ್ಮ ಡ್ಯಾಡಿ ಇಂತು ಮಾಡಿಸಿದ್ರು. ಇದು ನಮ್ಮ ವಿದ್ಯಾ, ಇದು ನಮ್ಮ ಸೋನು, ಇದು ನನ್ನ ಪುಟಾಣಿ ಪಾಪು, ಇದು ನಾನು, ನನ್ನ ಸೀಮಂತದ ಫೋಟೋ ಇದು. ಈ ಫೋಟೋ ಬಿಟ್ಟರೆ ಯಾವುದೂ ಇಲ್ಲ, ಆದರೆ ಎಲ್ಲ ಮಿಸ್ ಆಗ್ಬಿಟ್ಟು. ನಮ್ಮಕ್ಕ, ನನ್ನ ತಂಗಿ, ಅಮ್ಮ, ನಮ್ಮಮ್ಮ ಅಮ್ಮ. ಆ್ಯಂಡ್ ಇದು ನನ್ನ ಎಂಗೇಜ್ಮೆಂಟ್ ಫೋಟೋ. ಆ್ಯಂಡ್ ಇದು ನೋಡಿ ಸೋ ಕ್ಯೂಟ್, ನಮ್ಮ ಅಕ್ಕನ ಫೋಟೋ ಕಾಣ್ತಾ ಇಲ್ಲ, ಅದು ಮೇಲೆ ಬಿದ್ದುಬಿಟ್ಟಿದೆ. 2017 ಮದುವೆ ಆಗಿದ್ದು ನಮ್ಮದು. ಇದು ನಾನು, ಇದು ನನ್ನ ತಂಗಿ, ಇದು ನಮ್ಮ ಅಕ್ಕ. ನಮ್ಮ ಡ್ಯಾಡಿ ಇವಾಗ ತಂದರೆ ಫೋಟೋ ಡ್ರೆಸ್ ತಂದರೆ ಎಲ್ರಿಗೂ ಒಂದೇ ಥರನೇ ತರೋರು, ಹಾಗೆ. ಇದು ನಮ್ಮ ವಿದ್ಯಾ, ಇದು ನಮ್ಮ ಫ್ಯಾಮಿಲಿ, ಫುಲ್ ಫ್ಯಾಮಿಲಿ ಫೋಟೋ. ಇದು ನಮ್ಮ ಅಕ್ಕವರ ಹಸ್ಬೆಂಡ್, ನಮ್ಮ ಭಾವ, ನಮ್ಮ ಡ್ಯಾಡಿ, ನಾನು, ಅಮ್ಮ, ನನ್ನ ತಂಗಿ, ನಮ್ಮ ಸೋನು. ಎಷ್ಟು ಜನ ಇದ್ವಿ ಇವಾಗ. ಚಾಕು ಅಂತೂ ಸಿಗಲಿಲ್ಲ, ಬೇರೆ ಎಲ್ಲ ಮಾತಾಡ್ಬಿಟ್ಟೆ ನಾನು ಗ್ಯಾಪಲ್ಲಿ. ಎಲ್ಲಿಟ್ಟೆ ನಾನು, ನನಗೆ ಗೊತ್ತಾಗ್ತಾ ಇಲ್ವಲ್ಲ, ಎಲ್ಲಿಟ್ಟೆ ಶಿವ. ಅಜ್ಜಿ ಇಲ್ಲಪ್ಪ, ತಿರ್ಗಾ ಹೋಗಿ ಇನ್ನೊಂದು ಅವರೇ ಕೈಸ್ಕೊಂಬಂದೈತೆ, ತಂದಿತ್ತು ಇನ್ನೊಬ್ರ ಹತ್ರ ಕಾಯಿಸ್ಕೊಂಬಂದೈತೆ. ಹಂಗೆ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಸ್ಕೊಂಡ್ಬಿಟ್ಟೈತೆ ನೋಡಿ ಗ್ಯಾಪಲ್ಲಿ. ಮಾಡ್ತಾ ಇದ್ದಾರೆ ನೋಡಿ. ಇವತ್ತು ನಿನ್ನೆ ನಾನು ಮಾಡಿದ್ದೆ, ಇವತ್ತು ಅಮ್ಮ ಮಾಡ್ತೈತೆ. ನಾನು ಸ್ವಲ್ಪ ಕಡಿಮೆ ಮಾಡಿಬಿಡ್ತೀನಿ, ನಮ್ಮ ಅಮ್ಮ ಜಾಸ್ತಿ ಮಾಡ್ತೀನಿ ಅಂತ ಮಾಡ್ತಾಯಿದ್ದೆ. ಇಲ್ಲ ಮಾಡ್ಲೋ ಬ್ಯಾಡ ನಮ್ಮಮ್ಮ ಏನು ಗೊತ್ತಾ, ನಮ್ಮಮ್ಮ ತಿನ್ನೋದಕ್ಕಿಂತ ಹೆಚ್ಚಾಗಿ ಹೊರಗಡೆ ಜನಕ್ಕೆ ಕೊಡುತ್ತೆ, ಹಂಗೆ ಅವರು. ಸೊ ಹಂಗಾಗಿ ಜಾಸ್ತಿ ಮಾಡ್ತಾರೆ. ಏನಮ್ಮ, ಆಯ್ತಪ್ಪ. ಕರೆಂಟಿಲ್ಲ ಫ್ರೆಂಡ್ಸ್, ಕರೆಂಟ್ ಹೊಂಟೋಯ್ತು. ನಾವು ಹಂಗಾಗಿ ಕತ್ಲಲ್ಲಿ ಬೋಂಡ ಮಾಡ್ತಾ ಇದ್ದೀವಿ. ಪಾಪು ಹುಷಾರು, ಕತ್ಲಲ್ಲಿ ಬೋಂಡ ಮಾಡ್ತಾ ಇದ್ದೀವಿ. ದಿನ ಇರ್ತಿತ್ತಂತೆ, ಬಟ್ ಏನು ಇವತ್ತೇ ಕರೆಂಟ್ ಇತ್ತು. ನಾನು ಬೋಂಡ ಮಾಡ್ತೀನಿ ಅಂತಲೇ ತೆಗೆದುಬಿಟ್ಟಿರೋದು. ಸೊ ಬರುತ್ತೆ, ಬಟ್ ನೋಡಿ ಮಧ್ಯಾಹ್ನನೇ ಸಾಯಂಕಾಲ ಉಪಚಾರ ಮಾಡೋಕ್ಕೆ ಸರಿ ಹೋಯ್ತು. ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ರೆ ಕರೆಂಟ್ ಇರ್ತಿರ್ಲಿಲ್ಲ. 7 ಗಂಟೆ ಕೊಡ್ತಾನೆ, ಬಟ್ ಸಮ್ ರೀಸನ್ನಿಂದ ತೆಗೆದಿರ್ತಾರೆ ಅಷ್ಟೆ. ಕೂತೈತೆ ಬೋಂಡಕ್ಕೆ ರೆಡಿ ಆಗಿಬಿಟ್ಟು. ಬೋಂಡ ಎಷ್ಟು, ಅಯ್ಯೋ ಯಾಕೆ ಬಂಗಾರ ಇದಾ ಈಸ್ ಎ ವರ್ಲ್ಡ್ ಸರ್ಫೇಸಿಂಗ್ ಗೇಮ್ಸ್. ಇದು ವರ್ಲ್ಡಲ್ಲೇ ಸರ್ಫೇಸ್ ಆಗಿರೋಂಥ ಒಂದು ಗೇಮ್. ನಮ್ಮಮ್ಮ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೈತೆ. ಒಬ್ಬಿಟ್ಟು ಮಾಡೋಣ ಅಂತ ಅಮ್ಮ ರೆಡಿ ಮಾಡಿಕೊಂಡ್ರು, ಬಟ್ ಪ್ಲಾನೆಲ್ಲ ಚೇಂಜ್ ಆಗೋಯ್ತು. ನೋಡಿ ಅಲ್ಲೇ ಎಲ್ಲ ರೆಡಿ ಮಾಡಿ ಇಡ್ತಾವ್ರು ನನಗೋಸ್ಕರ. ನೋಡಿ ಕಾಳು ಕಡ್ಡಿ ಎಲ್ಲ. ಪಾಪ
ಓ ಸುಮ್ಮನಿರಮ್ಮ. ಒಳ್ಳೆ ಮಗ. ನನ್ನ ಮಗ ಹಿಂಗೆ ಇರ್ತನವ, ಸಣ್ಣ ಮಗ ಅದ್ರಲ್ಲಿ ಎಲ್ಲಪ್ಪ ಇದ್ದಾಡನು. ಇಲ್ಲಿ ದೋಂಬಿ ಕಟ್ಟಿತ್ತು. ಕಟ್ಟಿಸ್ಕೊಂಡಿದ್ದೆ, ಅದಕ್ಕೆ ನಾನು ಕೈಚ್ಕೊಂಡಿದ್ದು. ನನ್ಗೆ ಯಾರು ಅಣ್ಕೊಂಡಿರೋರು ಯಾರು ವಾಲ್ಬಿತ್ತಿದ್ದಿಲ್ವ ಮತ್ತ ಮೊದ್ಲೇ ಗಾದಿನೇ ಇಲ್ಲ. ನಾವು ತಿನ್ನೋದು ಇನ್ನೊಬ್ರು ಕೊಡ್ಬೇಕು ಅಂತ ಅದಕ್ಕೆಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗಿ ಕೊಟ್ಟ. ಗುಡ್. ಸೊ ಮನೆಗೆ ತಿರುಪ್ತಿ ಲಾಡ್ ಬಂತು, ಅಲ್ಲೆಲ್ಲ ಕೊಡ್ತಾ ಇದ್ದಾರೆ. ಸೊ ತಿರುಪ್ತಿ ಲಾಡ್ ಕೊಡಕ್ಕೆ ಬಂದವ್ರಿಗೂ ನಮ್ಮಮ್ಮ ಬೋಂಡ ಕೊಟ್ಬಿಡ್ತು. ತಗೊಳ್ಳಿ ತಗೊಳ್ಳಿ ತಿನ್ನಿ ತಿನ್ನಿ ಅಂದ್ಕೊಂಡು. ನಮ್ಮಮ್ಮನ ಕತೆನೂ ಬಂಗಾರ ಅನ್ನೋದು ತಿಂತಾರೆ. ಒಂದು ಡಬ್ರೆ ಫುಲ್ ಕಲಿಸಿದ್ವಿ ಫ್ರೆಂಡ್ಸ್ ಬೋಂಡನ. ನಮ್ಮಮ್ಮ ಅದೇ ಹೇಳ್ತಾರಲ್ಲ, ನಮ್ಮಪ್ಪ ದುಡ್ಡು ಎಲ್ಲ ಕೊಟ್ಟು ಕಳೆದ್ಬಿಟ್ರು. ನಮ್ಮಮ್ಮ ಹೆಂಗೆ ಅಂದರೆ ದುಡ್ಡೇನೋ ಕಾಸನ ಕೊಡ್ತೀವಿ ಹೊರಗಡೆ ಜನಕ್ಕೆ, ಏನಿಲ್ವಲ್ಲ, ನಾವು ತಿನ್ನೋದ್ರ ಒಂದು ಭಾಗ ಅವ್ರಿಗೂ ಕೊಡ್ತೀವಿ, ಏನಾಗಲ್ಲ, ತಿನ್ನೋದನ್ನು ಹಂಚ್ಕೊಂಡು ತಿನ್ನಬೇಕು, ಈ ಥರ ಅವ್ರ ಮೈಂಡ್ಸೆಟ್ಟು. ಹಾಗಾಗಿ ಅವ್ರಿಗೂ ಕೊಟ್ಟರು. ಅನ್ನ ಮಾಡಿದ್ನಲ್ವ ನಾನು, ಮುದ್ದೆ ಮಾಡಲಿಲ್ಲವ ಅಂತ ಕೇಳಿದ್ರು. ಮುದ್ದೆ ಏನು ಬೇಡ ಬಿಡಮ್ಮ, ಈಗ ಬೋಂಡ ಐತೆ, ಸೊಪ್ಪುಗಳೈತೆ, ಅನ್ನ ಐತೆ, ಸಾಕು ಅದನ್ನೇ ತಿಂದು ಮಲ್ಕೊಳ್ಳೋಣ ಅಂತಂದ್ವಿ. ಫ್ರೆಂಡ್ಸ್, ಟೈಮ್ ಬಂದು ರಾತ್ರಿ 9 ಗಂಟೆ ಆಗಿದೆ. ಇವಾಗ ಮಲ್ಕೊಳ್ಳೋ ಟೈಮು. ಇನ್ನೂ ಊಟ ಕೂಡ ಆಗಿಲ್ಲ. ಅಮ್ಮನ ಜೊತೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಸೋ ಗುಡ್ ಟೈಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾಳೆ 1 ಗಂಟೆಗೆ ಅರಳಿಕಟ್ಟೆಗೆ ಹೋಗ್ತೀನಿ. ಅಲ್ಲಿಂದ ಕರೆಕ್ಟಾಗಿ 3 ಗಂಟೆ ಬೆಂಗಳೂರು ಬಸ್ ಬರುತ್ತೆ. ಬಸ್ ಕತ್ತಿ ಬೆಂಗಳೂರಿಗೆ ಹೋಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದು. ಏನು ಮಾಡೋದು? ಹೋಗಿ ಅಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದು. ಬೆಳಗ್ಗೆ ಮುಖ ತೊಳೆದಿದ್ದೆಷ್ಟೋ ಅಷ್ಟೇ, ಇನ್ನೊಂದು ಸರಿ ತೊಳೆಯೋಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಮುಖ ಎಲ್ಲ ಏನಾಗ್ಬಿಟ್ಟಿದೆ ಅಂದರೆ ಸ್ವಲ್ಪ ಡಲ್ ಆಗಿಬಿಟ್ಟಿದೆ. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿರ್ತಾ ಭಾವಿಸ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.